ಅದು ಕ್ಲಿಯರ್ ದಟ್ ಈಸ್ ನಾಟ್ ಇನ್ಸ್ ಅದು ಸಾಲ್ವ್ ಆಗಿ ಮತ್ತೇನಾದ್ರು ಈ ನಾಯಿಗೆ ಸಂಬಂಧ ರೀಸೆಂಟ್ಲಿ ಸ್ಟ್ರೀಟ್ ಡಾಗ್ ಈಗ ಇಶ್ಯೂ ನಡೀತಾ ಇದೆ. ಅವ್ರದ್ದು ಒಂದು ಅಲಿಗೇಷನ್ ಏನಂದರೆ, ಈ ಬ್ರೀಡ್ ನಾಯಿ ಸಾಕ್ತಾರೆ, ಅದಕ್ಕೆ ಕಾಯಿಲೆ ಬಂದಾಗ ಇದು ಕರಾವಳಿ ಉತ್ಸವದ ಭಾಗ ಹೆಂಗಾಗುತ್ತೆ ನೀವು ಮತ್ತೆ ಸಿಕ್ಕಲ್ಲ, ಅದು ಬಂದಾಗ ಅವರು ಅಬಾಂಡನ್ ಮಾಡ್ತಾರೆ. ಅದರಿಂದಾಗಿ ಸ್ಟ್ರೀಟ್ ಡಾಗ್ ಇಶ್ಯೂ ಹೆಚ್ಚಾಗ್ತದೆ. ಈಗ ನೀವು ಈ ಶ್ವಾನ ಪ್ರದರ್ಶನ ಎಲ್ಲ ಮಾಡುವಾಗ ಒಂದು ರೀತಿಯಾದ ಪ್ರಮೋಷನ್ ಆದಾಗ ಅವ್ರದ್ದು ಒಂದು ಡಿಮಾಂಡ್ ಏನಂದರೆ, ಅವರು ನಾಯಿ ಸಾಕಲಿಕ್ಕೆ ಲೈಸೆನ್ಸ್ ಪಡಿಬೇಕು ಅನ್ನೋದು ಮ್ಯಾಂಡೇಟ್ ಪಾಲಿಕೆಯಿಂದ. ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತದೆ. ಯಾವ ನಾಯಿ ಸಾಕ್ತಿದ್ದಾರೆ, ಯಾರು ಎಲ್ಲಿ ಬಿಡ್ತಾರೆ ಅದನ್ನು ಟ್ರೇಸ್ ಮಾಡಲಿಕ್ಕಾಗಲ್ಲ. ಅದನ್ನು ಸರಿಯಾಗಿ ಮಾಡಬೇಕು ಜಿಲ್ಲಾಡಳಿತ. ಈ ತಳಿ ನಾಯಿ ಸಾಕೋರು, ಮನೆಯಲ್ಲಿ ಸಾಕೋರಿಗೆ ಲೈಸೆನ್ಸ್ ಪಡೆಯೋದು ಕಂಪಲ್ಷನ್ ಮಾಡಬೇಕು. ನಾರ್ಮಲಿ ತಳಿ ನಾಯಿ ಸಾಕಿ ಬೀದಿಲಿ ಬಿಟ್ಟಿರೋ ಉದಾಹರಣೆ ಇಲ್ಲಿ ಇದೆಯಾ? ಬಿಡ್ತಾರೆ, ತುಂಬ ಕಡೆ ಬಿಡ್ತಾರೆ. ಆ ಥರ ಇದಂದರೆ ಅವರಿಗೆ ಶ್ವಾನಪ್ರಿಯರು ಅಂತ ಹೇಳಬಾರ್ದು. ಮತ್ತೆ ಅಲ್ಲ, ಅವರಲ್ಲ ಶ್ವಾನಪ್ರಿಯರು, ಅವರು ಬೀದಿ ನಾಯಿ ಬಿಟ್ಟದ್ದು ಆ ನಾಯಿ ರೆಸ್ಕ್ಯೂ ಮಾಡಲಿಕ್ಕೆ, ಅದಕ್ಕೆ ಹೆಲ್ಪಿಗೆ ಬರುವ ಅವರದ್ದೇ ಅಲಿಗೇಷನ್ ಏನಂದರೆ, ಶೋಕಿಗೆ ನಾಯಿ ಈಗ ನಮ್ಮದು ಬೀದಿ ನಾಯಿಗಳ ರಿಲೇಟೆಡ್ ಈಗ ನಾವು ಕೂಡ ABC ಎಲ್ಲ ಮಾಡಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿರೋದು ಒಂದೇ ABC ಸೆಂಟರ್, ಎಲ್ಲಿ ಅದು ಸಿಟಿ ಇದ್ದದ್ದು. ಅಲ್ಲೂ ಕೂಡ ವೆರಿ ಲಿಮಿಟೆಡ್ ಇದರಲ್ಲಿ, ಅಲ್ಲಿ ನೀವು ಹೋಗಿ ಅಲ್ಲ ಜಾಸ್ತಿ ಮಾಡಬೇಕು, ಓಕೆ. ಬಟ್ ಈಗ ಏನಾಗುತ್ತೆ, ಈಗ ನಮ್ಮಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವಿವಾಗ ಜಾಗ ನಿಗದಿ ಮಾಡ್ತಾ ಇದ್ದೀವಿ, ಭಾಳಷ್ಟು ಕಡೆ ನಿಗದಿ ಮಾಡಿದ್ದೀವಿ. ಅನುದಾನಕ್ಕೆ ಕೂಡ ಇವಾಗ ನಮ್ಮ ಕಡೆಯಿಂದ ಲೋಕಲ್ ಬಾಡೀಸ್ ಕಡೆಯಿಂದ ತೊಗೊಂಡು ಒಂದು ಹೋಮ್ ಶೆಲ್ಟರ್ ರೀತಿ ಮಾಡಬೇಕು, ಡಾಗ್ ಹೋಮ್ ಶೆಲ್ಟರ್. ಈಗ ಪಾಲಿಕೆ ವ್ಯಾಪ್ತಿಯಲ್ಲೇ ನಮ್ಮಲ್ಲಿ ಎಕ್ಸ್ಪೋನೆನ್ಷಿಯಲ್ ಮೆಥಡಿಂದ ನಮ್ಮ ಏನು ನಂಬರ್ಸ್ ನಮ್ಮಲ್ಲಿದೆ, 55,000ದಿಂದ 60,000 ಮಿನಿಮಮ್ ನಾಯಿಗಳು. 55,000ದಿಂದ 60,000 ನಾಯಿಗಳನ್ನ ನಾವು ಡಾಗ್ ಶೆಲ್ಟರಲ್ಲಿ ಇಡೋದಕ್ಕೆ ಇಟ್ಸ್ ಲಿಟ್ರಲಿ ಇಂಪಾಸಿಬಲ್. ಯಾಕಂದರೆ ಒಂದು ಸರಿ ನಾವು ಇಟ್ಟರೆ ಅದನ್ನು ಮತ್ತೆ ನಾವು ಆಚೆ ಬಿಡೋದಕ್ಕಾಗಲ್ಲ. 12 ವರ್ಷ ಅದು ಬದುಕ್ತವೆ ಅಂತ ಅಂದ್ಕೊಂಡ್ರು, ಕೆಲವು ನಾಯಿಗಳು 18 ವರ್ಷ ತನಕ ಬದುಕ್ತವೆ. ಅಲ್ಲಿ ತನಕ ನಾವು ಶೆಲ್ಟರಲ್ಲಿ ಇಡಬೇಕಾಗ್ತದೆ. ಮತ್ತು ಅದಕ್ಕೂ ಕೂಡ ಕೆಲವೊಂದು ಮಾನದಂಡ ಇದೆ, ಎಷ್ಟು ವಿಡ್ತಿಗೆ, 1 ಎಕರೆ ಅಂದರೆ ಎಷ್ಟು ನಾಯಿಗಳು ಇಡಬೇಕು, 2 ಎಕರೆ ಅಂದರೆ ಎಷ್ಟು ನಾಯಿಗಳು ಇಡಬೇಕು ಅಂತೇಳಿ. ಸಣ್ಣ ಪ್ರಮಾಣದಲ್ಲಿ ನಾವು ಇವಾಗ ಮಂಗಳೂರಲ್ಲಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ, ಒಂದು ಸರಿ ಇದು ಮಾಡಿದ್ಮೇಲೆ. ಬಟ್ ABC ಮಾಡಿದ್ರೂ ಕೂಡ ಅವನ್ನ ಎಲ್ಲಿಂದ ನಾವು ತೊಗೊಂಡು ಬಂದಿದ್ದೀವಿ ಅಲ್ಲೇ ಬಿಡಬೇಕಾಗುತ್ತೆ, ನಮ್ಮದು ಬೇರೆ ದಾರಿ ಇಲ್ಲ. ಸೊ ದಿಸ್ ಈಸ್ ಎನ್ ಇಶ್ಯೂ. ಇದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಇದಿಲ್ಲ. ಬಟ್ ಡಾಗ್ ಬೈಟ್ಸ್ ಎಲ್ಲೆಲ್ಲಿ ಇದು ಭಾಳಷ್ಟು ನಮ್ಮಲ್ಲಿ ಆಗ್ತಾ ಇದೆ. ಕೆಲವೊಂದು ಉಳ್ಳಾಲ ಏರಿಯಾದಲ್ಲಿ ಕೂಡ ಸ್ಯಾನಿಟೈಸ್ ಮಾಡಿದ್ದೀವಿ. ಇಲ್ಲಿ ನಮ್ಮ ಇಪ್ಪದವು ಮತ್ತು ಈ ಕಡೆ ಏರಿಯಾದಲ್ಲೂ ಕೂಡ ಡಾಗ್ ಬೈಟ್ಸ್ ಹಿಂದೆ ಆಗಿರುವಂಥದ್ದು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಾಗ್ ಬೈಟ್ಸ್ ಆಗಿರೋದಕ್ಕೆ EOರ ಅಧ್ಯಕ್ಷತೆಯಲ್ಲೂ ಕೂಡ ಅದು ಕಮಿಟಿ ಇದೆ. ಸೊ ಇದೆಲ್ಲ ನಾವು ಒಂದೇ ಇದರಲ್ಲಿ ನೋಡಿ ತಾಲೂಕಿಗೆ ಒಂದು ಡಾಗ್ ಶೆಲ್ಟರ್ ಮಾಡಬೇಕು ಅಂತ ಆಗಲೇ ನಿರ್ಧಾರ ಮಾಡಿ ಆಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ಒಂದು ನಮ್ಮದು ಮಂಗಳೂರಲ್ಲಿ ಎಲ್ಲಿ ಅದು ಬೋಂಡಂತಿಲ್ಲದಲ್ಲಿ ನಾವು ಆಗಲೇ ಜಾಗ ನಿಗದಿ ಮಾಡಿದ್ದೀವಿ. ಅನುದಾನಕ್ಕೆ ಕೂಡ ಇವಾಗ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಅಲ್ಲಿಂದ ಬರಲಿಲ್ಲ ಅಂತ ಹೇಳಿದ್ರು ನಾವು ಕಾರ್ಪೊರೇಷನ್ ಅಥವಾ ಬೇರೆ ವತಿಯಿಂದನೂ ಇವಾಗಲೇ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮದು ನಿರ್ಧಾರ ಆಗಿದೆ. ABC ರಿಲೇಟೆಡ್ ಏನು ಬಂದಿದೆ, 2 ತಾಲೂಕಿಗೆ ಒಂದಾದ್ರೂ ಕೂಡ ಪ್ರೈವೇಟ್ನವರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡು ಮಾಡಬೇಕು ಅಂತಿದೆ. ಬಟ್ ಪ್ರೈವೇಟ್ನವ್ರು ಇನ್ನೂ ಯಾರೂ ಮುಂದೆ ಬಂದಿಲ್ಲ. ಯಾಕಂದರೆ ಇಟ್ಸ್ ಅ ವೆರಿ ನೀಚ್ ಸೆಕ್ಟರ್, ಅಲ್ಲಿ ಎಲ್ಲರೂ ಅಷ್ಟು ಮುಂದೆ ಬರೋದಿಲ್ಲ. ಇದೆಲ್ಲದನ್ನು ನಾವು ಗಣನೆಗೆ ತೊಗೊಂಡು ಇವಾಗ ಬೆಸ್ಟ್ ಮೆಥಡ್ ಅಂತ ಹೇಳಿದರೆ ಡಾಗ್ ಶೆಲ್ಟರ್ ಮಾಡಿ ಆದಷ್ಟು ನಾಯಿಗಳ ಸಂಖ್ಯೆನ ಕಡಿಮೆ ಮಾಡುವಂಥದ್ದು. ಫೀಮೇಲ್ ಡಾಗ್ಸ್ಗೆ ಮೊದಲನೇ ಪ್ರಯಾರಿಟಿಲಿ ನಾವು ABC ಮಾಡಿಸ್ಬೇಕು ಅಂತಲೂ ಕೂಡ ಇರೋವಂಥದ್ದು. ಸೊ ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡಿ ಫಸ್ಟ್ ಪ್ರಯಾರಿಟಿಲಿ ನಾವು ತೊಗೊತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು 3ನ್ನ ಅಟ್ಯಾಚ್ ಮಾಡಿದ್ದೀವಿ, ಉಳ್ಳಾಲ, ಮುಲ್ಕಿ, ಮಂಗಳೂರು. ಸಾಧ್ಯವಾದರೆ ಮೂಡುಬಿದ್ರೆಯಲ್ಲಿ ಇನ್ನೂ ನಮಗೆ ಜಾಗ ಸಿಕ್ಕಿಲ್ಲ. ಸೊ ಡಿಪೆಂಡಿಂಗ್ ಆನ್ ಯಾವ ರೀತಿ ಇದಾಗುತ್ತೆ, ಅಲ್ಲಿ ಆಲ್ಮೋಸ್ಟ್ 12 ಎಕರೆ ಅಷ್ಟು ಜಾಗ ಇದೆ. ವೆಟರ್ನರಿ ಹಾಸ್ಪಿಟಲ್ಲು ಬರಬೇಕು ಅಂತ ಒಂದಿದೆ. ಅದು ಹಾಸ್ಪಿಟಲ್ ಬರೋ ತನಕ ಅದನ್ನು ಮೇಕ್ ಶಿಫ್ಟ್ ರೀತಿ ನಾವು ಖಂಡಿತ ಅದನ್ನ ಉಪಯೋಗಿಸ್ಕೋಬೋದು. ಸರ್, ನಾನು ಕೇಳಿದಾಗ ಲೈಸೆನ್ಸ್ ಡಾಗ್ ಸಾಕ್ಲಿಕ್ಕೆ ಲೈಸೆನ್ಸ್ ಈಗ BBMPಯಲ್ಲಿ ಅದಕ್ಕೆ ಬೈಲಾನೇ ಇದೆ. ಇಲ್ಲಿ ಬೈಲ ಇದೆಯಲ್ಲ ಹೋಗುತ್ತಿಲ್ಲ, ಬೈಲ ಇದೆ ನಮ್ಮಲ್ಲಿ ಅದನ್ನು ಜಾರಿ ಮಾಡಿ ಅಂತ ರೆಡಿ ಮಾಡಿ. ಅದರಲ್ಲಿ ಸುಮಾರು ಕಂಟ್ರೋಲಿಗೆ ಬರುತ್ತೆ. ಕಮರ್ಷಿಯಲ್ ಪರ್ಪಸ್ಗೆ ತುಂಬ ಶೋಷಣೆ ಆಗ್ತದೆ. ಕಮರ್ಷಿಯಲ್ ಪರ್ಪಸ್ಗೆ ಇದ್ರ ಬಗ್ಗೆನೂ ಕೂಡ ನಾವೊಂದು ಕೂಲಂಕುಷವಾಗಿ ನೋಡ್ಬೋದಾಯಿತು. ಮತ್ತೇನಾದರೂ